ಹಲೋ ವೆಲ್ಕಮ್. ಈ ವಿಡಿಯೋದಲ್ಲಿ ನೀವು ಒನ್ಸ್ ಅಪಾನ್ ಎ ಟೈಮ್ ಪದ್ಯದ ವಿವರಣೆಯನ್ನು ಕನ್ನಡದಲ್ಲಿ ಕೇಳ್ತೀರಾ. ಒನ್ಸ್ ಅಪಾನ್ ಎ ಟೈಮ್ ಸನ್ ದೇ ಯೂಸ್ ಟು ಲಾಫ್ ವಿತ್ ದೇರ್ ಹಾರ್ಟ್ ಆ್ಯಂಡ್ ಲಾಫ್ ವಿತ್ ದೇರ್ ಐಸ್. ವಾಟ್ ಈಸ್ ದಿಸ್ ಲಾಫಿಂಗ್ ವಿತ್ ದ ಐಸ್? ಡೆಫಿನೆಟ್ಲಿ ಎವ್ರಿ ಯಂಗ್ಸ್ಟರ್ ಹೂ ಹ್ಯಾಸ್ someone beloved, you can call, they know. So most of the feelings of love comes from the eyes. ಅಂದರೆ ಒಂದಾನೊಂದು ಕಾಲದಲ್ಲಿ ಜನ ಹೃದಯದಿಂದ ನಗುತ್ತಾ ಇದ್ರು, ಅಂದರೆ ಆ ನಗು ಮನಸಾರೆ ಬರ್ತಾ ಇತ್ತು ಮತ್ತು ಕಣ್ಣುಗಳಲ್ಲಿ ಆ ಎಮೋಷನ್ಸ್ ಎಲ್ಲ ಕಾಣ್ತಾ ಇತ್ತು, ಅಂದರೆ ಅವ್ರು ಖುಷಿಯಾಗಿದ್ದದ್ದು ಕಣ್ಣಲ್ಲಿ ಕಾಣಿಸ್ತಾ ಇತ್ತು ಅಂತ. ಬಟ್ ನಾವು ದೇ ಓನ್ಲಿ ಲಾಫ್ ವಿತ್ ದೇರ್ ಟೀತ್. ಆದರೆ ಈಗ ಹಾಗಿಲ್ಲ. ಇದನ್ನು ನಾವು ಕಾಂಟ್ರಾಸ್ಟ್ ಅಂತ ಹೇಳ್ತೀವಿ. ಕಾಂಟ್ರಾಸ್ಟಿಂಗ್ ಅಂದರೆ ಮೊದಲು ಹಾಗಿತ್ತು, ಈಗ ಬದಲಾಗಿದೆ, ತದ್ವಿರುದ್ಧ ಆಗಿದೆ. ಏನಾಗಿದೆ? ಬರೀ ಹಲ್ಲು ತೋರಿಸ್ತಾರೆ, ಅದು ನಿಜವಾದ ನಗು ಅಲ್ಲ, ಅಂದರೆ ಅದರಲ್ಲಿ ಯಾವುದು ಎಮೋಷನ್ಸ್ ಇಲ್ಲ. ವೈಲ್ ದೇರ್ ಐಸ್ ಬ್ಲಾಕ್ ಕೋಲ್ಡ್ ಐಸ್. ನೋಡಿ ಈ ಎಕ್ಸ್ಪ್ರೆಷನ್, ಐಸ್ ಬ್ಲಾಕ್ ಕೋಲ್ಡ್ ಐಸ್ ಅಂತಂದರೆ ಎಕ್ಸ್ಪ್ರೆಷನ್ ಇಲ್ಲದೆ ಇರತಕ್ಕಂಥ ಕಣ್ಣುಗಳು, ಅಂದರೆ ಕಠಿಣವಾಗಿರ್ತಕ್ಕಂಥ ಕಣ್ಣುಗಳು, ಅಂದರೆ ನೋಟವನ್ನು ಇಟ್ಟಿರ್ತಕ್ಕಂಥ ಕಣ್ಣುಗಳು. ದೇ ಸರ್ಚ್ ಬಿಹೈಂಡ್ ಮೈ ಶ್ಯಾಡೋ. ಇದು ಬಹಳ ಇಂಪಾರ್ಟೆಂಟ್. ಏನು ಶ್ಯಾಡೋ ಅಂತ ಹೇಳ್ತಾನೆ? ಶ್ಯಾಡೋ ಅಂತಂದರೆ ಇಲ್ಲಿ ಒಂದು ಮನುಷ್ಯನಿಗೆ ಇರುವ ಸ್ವಲ್ಪ ನೆಗೆಟಿವ್ ಕ್ಯಾರೆಕ್ಟರ್. ಪ್ರತಿ ಮನುಷ್ಯನಲ್ಲೂ ಸ್ವಲ್ಪ ಮಟ್ಟಿಗೆ ನೆಗೆಟಿವ್ ಇರುತ್ತೆ, ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಇರುತ್ತೆ. ಇಲ್ಲಿ ಈ ಮನುಷ್ಯ ಏನು ಮಾಡ್ತಾನೆ ಅಂದರೆ, ಇವತ್ತಿನ ಜನ ಏನು ಮಾಡ್ತಾರಂದರೆ, ಎದುರಿಗೆ ಇರುವವನ ಒಳ್ಳೆತನವನ್ನು ನೋಡಲ್ಲ, ಹುಡುಕೋದೇನು ಅವನ ವೀಕ್ನೆಸ್. ಯಾಕೆ ವೀಕ್ನೆಸ್ಸನ್ನು ಹುಡುಕ್ತಾರೆ? ಒಬ್ಬ ಮನುಷ್ಯನ ವೀಕ್ನೆಸ್ ನಮಗೆ ಗೊತ್ತಿದ್ದರೆ ಅವನನ್ನು ನಾವು ಉಪಯೋಗ ಮಾಡ್ಕೋಬಹುದು. ನೋಡಿ ಹೇಗಿದೆ. ಅದಕ್ಕೆ ಏನು ಮಾಡ್ತಾರೆ, ಆ ಕಣ್ಣುಗಳು ನನ್ನಲ್ಲಿರೋ ಒಳ್ಳೆತನನ ನೋಡಲ್ಲ, ಮೊದಲು ನನ್ನಲ್ಲಿರೋ ವೀಕ್ನೆಸ್ಸನ್ನು ಕಂಡು ಹಿಡಿತಾವೆ ಅಂತ. ಹಾಗಾಗ್ಬಿಟ್ಟಿದ್ದಾರೆ ಜನ ಈಗ. ದೆರ್ ವಾಸ್ ಅ ಟೈಮ್ ಇನ್ ಡೀಡ್. ನೋಡಿ, ಇನ್ ಡೀಡ್ ಅಂತ ಉಪಯೋಗ ಮಾಡೋದಂದರೆ ಪ್ರೈಸ್ ಮಾಡೋದಂತ. ಎಂಥ ಕಾಲ ಇತ್ತಪ್ಪ ಆಗ ಅಂತ. ದೇ ಯೂಸ್ ಟು ಶೇಕ್ ಹ್ಯಾಂಡ್ಸ್ ವಿತ್ ದೇರ್ ಹಾರ್ಟ್, ಬಟ್ ದಟ್ ಇಸ್ ಗಾನ್ ಸನ್. ಆಗ ಭೇಟಿಯಾದಾಗ ಕೈ ಕುಲುಕಿದ್ರೆ ರಿಯಲ್ ಎಮೋಷನ್ ಇರ್ತಾ ಇತ್ತು ಅಲ್ಲಿ, ಆ ರಿಲೇಷನ್ ಅನ್ನೋ ಒಂದು ಆತ್ಮೀಯತೆ ಇರ್ತಾ ಇತ್ತು. ಈಗ ಆತ್ಮೀಯತೆ ಇಲ್ಲ, ದಟ್ ಇಸ್ ಗಾನ್ ಅಂತ ಹೇಳ್ತಾನೆ. ನೌ ದೇ ಶೇಕ್ ಹ್ಯಾಂಡ್ಸ್ ವಿದೌಟ್ ಹಾರ್ಟ್, ಅಂದರೆ ಅದರಲ್ಲಿ ಯಾವುದು ಎಮೋಷನ್ಸ್ ಇಲ್ಲ, ಸುಮ್ಮನೆ ಕೈ ಕುಲುಕ್ತಾರೆ. ವೈಲ್ ದೇರ್ ಲೆಫ್ಟ್ ಹ್ಯಾಂಡ್ ಸರ್ಚ್ ಮೈ ಎಂಟಿ ಪಾಕೆಟ್. ವೆರಿ ಇಂಪಾರ್ಟೆಂಟ್ ಫ್ರೇಸ್ ಇಟ್ ಇಸ್. ಎಂಟಿ ಪಾಕೆಟ್ ಅಂತ ಬರೀ ಪಾಕೆಟ್ ಅಂತ ಯೂಸ್ ಮಾಡಿಲ್ಲ ನೋಡಿ. ಎಂಟಿ ಪಾಕೆಟ್ ಅಂದರೆ ಆಲ್ರೆಡಿ ಏನೂ ಇಲ್ಲ ಅಂತ, ಅಂದರೆ ಏನು? ಪುವರ್ ಮ್ಯಾನ್ ಅಂತ. ಅಂದರೆ ಈ ಮನುಷ್ಯ ಒಬ್ಬ ಬಡವನಲ್ಲಿ ಕೂಡ ನಾನು ಏನನ್ನು ಕಿತ್ಕೋಬಹುದು ಅಂತ ನೋಡ್ತದೆ ಅಂತ. ಎಂಥ ಚೆನ್ನಾಗಿ ಉಪಯೋಗ ಮಾಡಿದ್ದಾರೆ ನೋಡಿ. ಬಡವನನ್ನು ಬಿಡಲ್ಲ ಅಂತ. ನಿಜ, ಈಗ ನಾವು ಹೇಳ್ತಾ ಇರ್ತೀವಿ, ಶ್ರೀಮಂತ ಆಗ್ತಾ ಇದ್ದಾನೆ, ಬಡವ ಆಗ್ತಾ ಇದ್ದಾನೆ ಅಂತ. ಹಾಗಾದರೆ ಶ್ರೀಮಂತ ಹೀಗಾಗ್ತಾ ಇದ್ದಾನೆ, ಬಡವನನ್ನು ಬಡ್ಕೊಂಡು ತಿಂದೆ ಅವನು ಶ್ರೀಮಂತ ಆಗೋದು. ಅದಕ್ಕೆ ಈ ಶ್ರೀಮಂತ ನನ್ನಿಂದ ಏನು ಪ್ರಾಫಿಟ್ ಸಿಗುತ್ತೆ, ನನ್ನನ್ನು ಹೇಗೆ ಮಿಸ್ಯೂಸ್ ಮಾಡ್ಕೋಬಹುದು, ನನ್ನಿಂದ ಏನು ತಗೋಬಹುದು ಅನ್ನೋದನ್ನು ನೋಡುತ್ತೆ ಅವನ ಕೈಗಳು ಅಂತ. ನನ್ನ ಎಂಟಿ ಪಾಕೆಟನ್ನು ಹುಡುಕಾಡ್ತಾ ಇರ್ತದೆ ಅಂತ. ಭಾಳ ಚೆನ್ನಾಗಿ ಯೂಸ್ ಮಾಡಿದ್ದಾರೆ. ಫೀಲ್ ಎಟ್ ಹೋಮ್ ಕಮ್ ಅಗೈನ್ ದೇ ಸೇ. ಅಂದರೆ ಜನ, ಈಗಿನ ಜನ ಮನೆಗೆ ಯಾರಾದರೂ ಗೆಸ್ಟ್ಸ್ ಬಂದಾಗ ಫೀಲ್ ಎಟ್ ಹೋಮ್ ಅದೇ ಮನೆ ನಿಮ್ದು ಅಂತ ತಿಳ್ಕೊಂಡ್ರಿ ಸರ್. ಓಕೆ, ನೀವೇನಾದರೂ ಅದನ್ನು ಆ ಫೇಸ್ ವ್ಯಾಲ್ಯೂ ಅಂತ ಹೇಳ್ತೀವಿ ಅದಕ್ಕೆ. ಅಂದರೆ ಹೇಳಿದ್ದು ಯಥಾ ರೀತಿ ನೀವು ನಂಬಿದರೆ, ಆ ಮಾತುಗಳನ್ನು ನಂಬಿದರೆ ನೀವೇನು ಮಾಡ್ತೀರಿ? ಆಯ್ತಪ್ಪ, ಭಾಳ ಚೆನ್ನಾಗಿದ್ದಂಗೆ ಇದ್ದಾರೆ ಜನ ಇವರು, ನಾವು ಫ್ರೀಯಾಗಿ ಅವ್ರ ಮನೆಯಲ್ಲಿ ಅವ್ರ ಮನೆಯ ಮನುಷ್ಯನ ಥರನೇ ನೀವು ಇದ್ದು ಬಿಡ್ತೀರಿ ಅಂತ ಅಂದ್ಕೊಳ್ಳೋಣ. ಹಾಗೆ ಮಾಡಲ್ಲ. ಆದ್ರೂ ಒಂದು ವೇಳೆ ನಿಮ್ಗೆ ಅವ್ರು ಕೊಟ್ಟಂಥ ಭರವಸೆಯಿಂದ ನೀವು ಅಲ್ಲಿ ನಿಮ್ಮ ಮನೆ ಅಂತಲೇ ತಿಳ್ಕೊಂಡು ಅವ್ರ ಮನೆಯ ಸಾಮಾನುಗಳನ್ನು ಉಪಯೋಗ ಮಾಡಿದರೆ ಏನಾಗುತ್ತೆ ಅಂತ ಹೇಳ್ತಾ ನೋಡಿ ಮುಂದೆ. ಒನ್ಸ್ ಟ್ವೈಸ್ ದೇರ್ ವಿಲ್ ನಾಟ್ ಬಿ ಥ್ರೈಸ್. ಒಂದು ಸಲ, ಎರಡು ಸಲ ಅಷ್ಟೇ. ನೀವು ಎರಡನೇ ಸಲ ಬಂದಾಗ ಅವರು ಮನೆಯವರ ಥರ ಇದ್ದು ಭಾಳ ಕಂಫರ್ಟಬಲ್ ಆಗಿ ಇದ್ದು ಹೋಗಿದ್ರಿ ಅಂದರೆ, ಮೂರನೇ ಸಲ ನೀವು ಬಂದಾಗ ನಿಮಗಾಗಿ ಬಾಗಿಲ ಮುಚ್ಚಿರುತ್ತೆ.
ನೋ ಎಂಟ್ರಿ ಫಾರ್ ಯು, ಅವಾಯ್ಡ್ ಮಾಡ್ತಾರೆ ಅಂತ. ಏನಂತ ಹೇಳ್ತೀವಿ ನೋಡಿ, ಫಾರ್ ದೆನ್ ಐ ಫೈಂಡ್ ಡೋರ್ಸ್ ಶಟ್ ಆನ್ ಮೀ. ಶಟ್ ಆನ್ ಮೀ ಅಂದರೆ ನಾನು ಬಂದಾಗ ನನಗೆ ಎಂಟ್ರಿ ಕೊಡಲ್ಲ. ಪೀಪಲ್ ಅವಾಯ್ಡ್ ಮೀ. ಸೊ ಐ ಹ್ಯಾವ್ ಲರ್ನ್ಡ್ ಮೆನಿ ಥಿಂಗ್ಸ್ ಸನ್. ಐ ಹ್ಯಾವ್ ಲರ್ನ್ ಟು ವಿಯರ್ ಮೆನಿ ಫೇಸಸ್. ವಿಚಿತ್ರ ಇದು, ಮೆನಿ ಫೇಸಸ್ ಟು ವಿಯರ್. ವಿಯರ್ ಅಂದರೆ ತೊಟ್ಟುಕೊಳ್ಳೋದು ಅಂತ. ಅಂದರೆ ಡ್ರೆಸ್ ತೊಟ್ಟುಕೊಂಡ ಹಾಗೆ ನಾನು ಮುಖಗಳನ್ನು ತೊಟ್ಟುಕೊಳ್ತಾ ಇದ್ದೀನಿ ಅಂದರೆ ಮಾಸ್ಕ್ ಹಾಕ್ಕೊಳ್ತಾ ಇದ್ದೀನಿ. ಮಾಸ್ಕ್ ಅಂದರೆ ಈಗ ನಾವು ಉಪಯೋಗ ಮಾಡ್ತಿದ್ದೀವಲ್ಲ, ಬರೀ ಬಾಯಿ ಮೂಗನ್ನು ಮುಚ್ಚಲಿಕ್ಕೆ, ಅದಕ್ಕೆ ಮಾಸ್ಕ್ ಅನ್ನಲ್ಲ, ಮುಖೋಟ ಅಂತ ಹೇಳ್ತಿದ್ವಿ ನೋಡ್ರಿ, ಮುಖೋಟ. ಆ ಮುಖೋಟಕ್ಕೆ ಮಾಸ್ಕ್ ಅಂತ ಹೇಳ್ತಾರೆ. ಅಂದರೆ ತಾನು ಅಲ್ಲದ್ದನ್ನು ಬಿಂಬಿಸುವುದು. ಓಕೆ, ಬೇರೆ ಮನುಷ್ಯನ ನಾವು ಮುಖವಾಡವನ್ನು ಹಾಕ್ಕೊಂಡ್ರೆ ನಾವು ಬೇರೆ ಥರ ಕಾಣ್ತೀವಿ ಅಂತ. ಹಾಗೆ ಈ ಮನುಷ್ಯನ ಹತ್ರ ಒಂದೊಂದು ಮುಖೋಟ ಇದ್ದಾವೆ, ಅಂದರೆ ಮುಖವಾಡಗಳನ್ನು ಇಟ್ಟಿದ್ದಾನೆ. ಎಂತೆಂಥ ಮುಖವಾಡಗಳು? ಫೇಸಸ್. ಹೋಮ್ ಫೇಸ್, ಮನೆಯಲ್ಲಿದ್ದಾಗೇ ಒಂದು ಬೇರೆ ಫೇಸ್. ಆಫೀಸ್ ಫೇಸ್, ಸ್ಟ್ರೀಟ್ ಫೇಸ್, ಹೋಸ್ಟ್ ಫೇಸ್, ಕಾಕ್ಟೇಲ್ ಫೇಸ್. ಕಾಕ್ಟೇಲ್ ಅಂತಂದರೆ ಪಾರ್ಟಿ ಅಂತ. ಪಾರ್ಟಿಗೆ ಹೋದಾಗೇ ಒಂದು ಮುಖ ಬೇರೆ, ಸ್ಟ್ರೀಟ್ನಲ್ಲಿ ಹೋಗುವಾಗ ಆ ಮುಖನೇ ಬೇರೆ, ಆಫೀಸಲ್ಲಿ ಸೀರಿಯಸ್ ಮೂತಿ ಉದಿಸ್ಕೊಂಡಿರೋದು, ಅಂದರೆ ಹಂಗೆ ಸೀರಿಯಸ್ ಆಗಿದ್ದರೆ ಅದು ಕರೆಕ್ಟು ಅಂತ. ಸೊ ಹೀಗೆ ಒಂದೊಂದು ಒಕೇಷನ್ಗೆ, ಒಂದೊಂದು ಪ್ಲೇಸ್ಗೆ ತಕ್ಕ ಹಾಗೆ ಈತ ಒಂದು ಫಿಕ್ಸ್ಡ್ ಪ್ಯಾಕೇಜ್ ಟೈಪ್ ಮಾಡ್ಕೊಂಡ್ಬಿಟ್ಟಿದ್ದಾನೆ ಫೇಸ್ಗಳನ್ನು. ಅದೇ ಥರ ಅಲ್ಲಿರ್ತಾನೆ. ಮತ್ತು ಮುಂದೆ ಇದು ಮುಂದುವರೆದು ಹೇಳ್ತಾನೆ ನೋಡಿ, ಏನಂತ, ವಿತ್ ಆಲ್ ದೇರ್ ಕನ್ಫರ್ಮಿಂಗ್ ಸ್ಮೈಲ್. ಈ ವರ್ಡ್ ಭಾಳ ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ರಿ, ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗುವ ಸಂಭವ ಭಾಳ ಇರುತ್ತೆ. FIFO, ಎಫ್ ನಂತರ ಐ ಬಂದರೆ ಅದು ಬೇರೆಯೇ ಮೀನಿಂಗನ್ನು ಕೊಡುತ್ತೆ. ಇಲ್ಲಿ ಕನ್ಫರ್ಮಿಂಗ್ ಅಂತಂದರೆ ಅಡ್ಹೇರಿಂಗ್ ಅಂತ, ಅಂದರೆ ಅದಕ್ಕೆ ಹೊಂದಿಕೊಳ್ಳುವುದು ಅಂತ. ಅದಕ್ಕೆ ಹೊಂದಿಕೊಳ್ಳತಕ್ಕಂಥ ಸ್ಮೈಲ್ಗಳನ್ನು ಇಟ್ಕೊಂಡಿದ್ದಾನೆ. ಅಂದರೆ ಕಾಕ್ಟೇಲ್ಗೆ ಹೋದಾಗ, ಒಂದು ಪಾರ್ಟಿಯಲ್ಲಿದ್ದಾಗ ಆ ಸ್ಮೈಲೇ ಬೇರೆ, ಆಫೀಸಲ್ಲಿದ್ದಾಗ ನೋ ಸ್ಮೈಲ್, ಅಥವಾ ಸ್ಮೈಲ್ ಇದ್ದರೂ ಕೂಡ ಒಂಚೂರೇ ಸ್ಮೈಲ್, ಯಾಕಂದ್ರೆ ಸೀರಿಯಸ್ ಆಗಿರಬೇಕಲ್ಲ ಹಾಗೆ. ಸೊ ಈ ಥರ ನನಗೆ ಒಂದೊಂದು ಕನ್ಫರ್ಮಿಂಗ್ ಸ್ಮೈಲನ್ನು ಇಟ್ಕೊಂಡ್ಬಿಟ್ಟಿದ್ದೀನಿ. ಮತ್ತು ಅವು ಹೆಂಗಿರ್ತಾವೆ ಅಂತ ಹೇಳ್ತಾನೆ, ಲೈಕ್ ಎ ಫಿಕ್ಸ್ಡ್ ಪೋರ್ಟ್ರೇಟ್ ಸ್ಮೈಲ್. ಪೋರ್ಟ್ರೇಟ್ ಅಂದರೆ ಫೋಟೋ ಅಂತ. ಸೊ ಒಂದು ಫೋಟೋಗ್ರಾಫ್ನಲ್ಲಿ ಆ ಟೈಮ್ಗೆ ಏನು ಸ್ಮೈಲ್ ಮಾಡಿರ್ತೀರೋ, ಕ್ಲಿಕ್ ಆದಾಗ ಅದು ಆ ಫೋಟೋ ಇರೋ ತನಕನೂ ಅದೇ ಇರುತ್ತೆ, ಚೇಂಜ್ ಆಗಲ್ಲ. ಹಾಗೆ ಪೋರ್ಟ್ರೇಟ್ ಸ್ಮೈಲ್ ಥರ ಇಟ್ಕೊಂಡ್ಬಿಟ್ಟಿದ್ದಾನೆ. ಅಂದರೆ ಪಾರ್ಟಿಗೆ ಹೋದಾಗ ಅದನ್ನು ತೆಗಿತಾನೆ, ಅದನ್ನು ಉಪಯೋಗ ಮಾಡ್ತಾನೆ ಅಂತ, ಅಂದರೆ ಆ ಸ್ಮೈಲನ್ನು ಬಳಸ್ತಾನೆ ಅಂತ. ಹೀಗೆ ಒಂದೊಂದು ಅಕೇಷನ್ಗೆ ಒಂದೊಂದು ಫೇಸು, ಒಂದೊಂದು ಅದಕ್ಕೆ ತಕ್ಕದಾದಂಥ ಒಂದು ಸ್ಮೈಲ್. ಇದನ್ನು ನಾನು ಕಲ್ತ್ಕೊಂಡ್ಬಿಟ್ಟಿದ್ದೀನಿ, ಇದನ್ನು ಉಪಯೋಗ ಮಾಡ್ತೀನಿ ಅಂತ. ಆ್ಯಕ್ಚುಲಿ ಏನಾಗಬೇಕಾಗಿತ್ತು, ಫೇಶಿಯಲ್ ಎಕ್ಸ್ಪ್ರೆಷನ್ಸ್ ನಮಗೆ ಬರೋದು ಯಾವಾಗಲೂ ನಮ್ಮ ಒಳಗಿನ ಮೂಡಿನ ಮೇಲೆ ಡಿಪೆಂಡ್ ಆಗಿರುತ್ತೆ. ನಮಗೆ ಯಾವ ಮೂಡ್ ಇರ್ತದೋ ಅದು ನಾವು ಎಕ್ಸ್ಪ್ರೆಸ್ ಮಾಡ್ತೀವಿ. ಹೀಗೆ ಮಾಡಿದಾಗ ಅದು ಜೆನ್ಯೂನ್ ಅಂತೀವಿ. ಅದಕ್ಕೆ ಜೆನ್ಯೂನ್ ಅಂದರೆ ರಿಯಲ್. ಆದರೆ ಇಲ್ಲಿ ಏನಾಗ್ತಾ ಇದೆ, ಒಳಗೆ ಇರೋದೇ ಬೇರೆ, ಆದರೆ ನೀವು ತೋರಿಸೋದೇ ಬೇರೆ. ಅದಕ್ಕೆ ಮುಖವಾಡ ಅಂತ ಹೇಳ್ತಾನೆ ನಾವು. ಐ ವಿಯರ್ ದ ಫೇಸ್ ಅಂದರೆ ಏನಿದೆಯೋ ಅದನ್ನು ತೋರಿಸಲ್ಲ, ಏನು ಇಲ್ಲವೋ ಅದನ್ನು ತೋರ್ಪಡಿಸ್ತಾನೆ. ಅಂದರೆ ಬೇರೆ ಒಂದು ಮುಖವಾಡವನ್ನು ಹಾಕ್ಕೊಂಡಿದ್ದಾನೆ ಅಂತ. ಆ್ಯಂಡ್ ಐ ಹ್ಯಾವ್ ಲರ್ನ್ಡ್ ಟು ಲಾಫ್ ವಿತ್ ಓನ್ಲಿ ಮೈ ಟೀತ್ ಆ್ಯಂಡ್ ಶೇಕ್ ಹ್ಯಾಂಡ್ಸ್ ವಿದೌಟ್ ಮೈ ಹಾರ್ಟ್. ಸೊ ನಾನು ಅದೇ ಥರ ಕಲ್ತ್ಕೊಂಡ್ಬಿಟ್ಟಿದ್ದೀನಿ ಈಗ ಅಂತ. ಅವ್ರು ಹೆಂಗೆ ಮಾಡ್ತಾ ಇದ್ದಾರೋ ಈಗಿನ ಜನ, ನಾನು ಅದನ್ನು ಕಲ್ತ್ಕೊಂಡು ಬಿಟ್ಟಿದ್ದೀನಿ. ನಾನು ಈಗ ಶೇಕ್ ಹ್ಯಾಂಡ್ ಮಾಡಿದರೆ ನನಗೂ ಏನು ಎಮೋಷನ್ಸ್ ಇರಲ್ಲ. ಐ ಹ್ಯಾವ್ ಆಲ್ಸೋ ಲರ್ನ್ ಟು ಸೇ ಗುಡ್ ಬಾಯ್ ವೆನ್ ಐ ಮೀನ್ ಗುಡ್ ರಿಡನ್ಸ್. ನೋಡಿ, ಗುಡ್ ರಿಡನ್ಸ್ ಅಂದರೆ ತೊಲಗಿ ಹೋಗೋ ಅಂತ ಅರ್ಥ. ಸೊ ತೊಲಗಿ ಹೋಗಪ್ಪ ನೀನು ಅಂತ ಹೇಳಬೇಕು. ನಾನು ಯಾರಿಗಾರ ಕೆಟ್ಟ ಬೇಜಾರಾಗಿಬಿಟ್ಟಿರ್ತದೆ ಆ ಮನುಷ್ಯನಿಂದ. ನಮಗೆ ತೊಲಗಿ ಹೋಗು ಅಂತ ಹೇಳುವಷ್ಟು ಧೈರ್ಯ ನಮಗಿಲ್ಲ ಅಂತ. ಅದಕ್ಕೆ ತೊಲಗಿ ಹೋಗು ಅಂತ ಹೇಳೋಕ್ಕೆ ಬದಲಾಗಿ ನಾನೇನು ಹೇಳ್ತೀನಿ, ಸುಳ್ಳು ಅಂದರೆ ಫೇಕ್ ಆಗಿ ಗುಡ್ ಬಾಯ್ ಅಂತ ಹೇಳ್ತೀನಿ. ಗುಡ್ ಬಾಯ್ ಅಂದರೆ ಒಳ್ಳೆಯದ ರೀತಿಯಿಂದನೇ ನಾನು ಬೀಳ್ಕೊಡ್ತಾ ಇದ್ದೀನಿ ಅಂತ. ಆದರೆ ಆ್ಯಕ್ಚುಲಿ ಮನಸ್ಸು ಒಳಗಡೆ ಏನಿರುತ್ತೆ, ತೊಲಗಿ ಹೋಗೋ ಅಂತ ಇರುತ್ತೆ. ಟು ಸೇ ಗ್ಲಾಡ್ ಟು ಮೀಟ್ ಯು ವಿದೌಟ್ ಬೀಯಿಂಗ್ ಗ್ಲ್ಯಾಡ್. ನಾನು ಸಂತೋಷನೇ ಆಗಿರೋದಿಲ್ಲ ಒಬ್ಬ ವ್ಯಕ್ತಿಯನ್ನು ನಾನು ನೋಡಿದಾಗ, ಆದರೂ ನಾನೇನು ಹೇಳ್ತೀನಿ, ನಿಮ್ಮನ್ನು ನೋಡಿ ಭಾಳ ಖುಷಿ ಆಯಿತು ಸರ್ ಅಂತ. ಅಂದರೆ ಇದ್ದದ್ದನ್ನು ಇದ್ದ ಹಾಗೆ ಹೇಳೋದನ್ನು ಮರೆತು ಬಿಟ್ಟಿದ್ದೀವಿ ನಾವು ಅಂತ. ಅದಕ್ಕೆ ಹೇಳ್ತೀವಿ ನಾವು ಕಾಲಿಂಗ್ ಅ ಸ್ಪೇಡ್ ಅಂತ ಉಪಯೋಗ ಮಾಡ್ತಾರೆ. ಅಂದರೆ ಏನಿದೆಯೋ ಅದನ್ನು ನೇರವಾಗಿ ಹೇಳಿಬಿಡೋದು ಅಂತ.
ಬಹಳಷ್ಟು ಜನ ಹೇಳ್ತಾರೆ ನಾನು ನೇರ ನುಡಿಯ ಮನುಷ್ಯ ಅಂತ ಯಾರು ಹೇಳ್ತಾರೆ ತಾವೇ ಹೇಳ್ಕೊಳ್ತಾರಲ್ಲ ಅವರು ಡೆಫಿನೆಟ್ಲಿ ಅದರ ಅಪೋಸಿಟೇ ಇರ್ತಾರೆ. ಆ್ಯಂಡ್ ಟು ಸೇ ಇಟ್ ಹ್ಯಾಸ್ ಬೀನ್ ನೈಸ್ ಟಾಕಿಂಗ್ ಟು ಯು ಆಫ್ಟರ್ ಬೀಯಿಂಗ್ ಬೋರ್ಡ್. ಆ ಮನುಷ್ಯ ಕೆಟ್ಟ ಬೋರ್ ಹೊಡಿಸಿರ್ತಾನೆ ನಮಗೆ, ಅಷ್ಟಾದರೂ ನೈಸ್ ಮೀಟಿಂಗ್ ಯು ಅಂತ ಹೇಳ್ತೀವಿ ಅಂತ. ಅಂದರೆ ಏನು? ಅಗೇನ್ ಫೇಕರಿ, ಆರ್ಟಿಫಿಷಿಯಲ್, ಎಲ್ಲದೂ ಆರ್ಟಿಫಿಷಿಯಲ್ ಆಗಿಬಿಟ್ಟಿದೆ. ಮುಂದಿನ ಸ್ಟಾಜ್ ನೋಡಿ ಭಾಳ ಗಂಭೀರವಾಗಿದೆ. ಬಟ್ ಐ ಬಿಲೀವ್ ಮೈ ಸನ್, ಐ ವಾಂಟ್ ಟು ಬಿ ವಾಟ್ ಐ ಯೂಸ್ ಟು ಬಿ. ಆದರೆ ಈಗ ಅನ್ನಿಸ್ತಾ ಇದೆ ಇದೆಲ್ಲ ಬೇಡ ನನಗೆ ಅಂತ ಅನಿಸ್ತಿದೆ ಅಂತ. ಐ ಯೂಸ್ ಟು ಬಿ ಅಂದರೆ ಹೇಗೆ ಇದ್ದೇನೋ ಹಾಗೆ ಅಂತ. ಅಂದರೆ ಇಲ್ಲಿ ಈತ ಬಹಳ ಹಿಂದಿನ ಕಾಲಕ್ಕೆ ಹೋಗ್ತಾ ಇಲ್ಲ, ಕಾಂಟ್ರಾಸ್ಟ್ ಮಾಡ್ತಾ ಇದ್ದಾನಲ್ಲ, ಅದು ಯಾವ ಕಾಲ? ತನ್ನ ಚೈಲ್ಡ್ಹುಡ್ ಕಾಲ. ತಾನು ಮಗುವಾಗಿದ್ದಾಗ ಜನ ಹೇಗಿದ್ದರೂ ಅದನ್ನು ಈಗಿನ ಜನರಿಗೆ ಹೋಲಿಸ್ತಿದ್ದಾನೆ ಅಷ್ಟೇ. ಅಂದರೆ ಇದೇನು ಬಹಳ ವರ್ಷದ್ದೇನಲ್ಲ, ಒಂದು 50 ವರ್ಷನೋ 60 ವರ್ಷದ್ದನೇ ಇರ್ಬೋದು ಮ್ಯಾಕ್ಸಿಮಮ್ ಇದು. ಆದರೆ ಇದಕ್ಕೆ ಒನ್ಸ್ ಅಪಾನ್ ಎ ಟೈಮ್ ಅಂತ ಯಾಕೆ ಹೇಳಿದ? ಹಾಗಾದರೆ ಒನ್ಸ್ ಅಪಾನ್ ಎ ಟೈಮ್ ಅನ್ನೋದು ಎಷ್ಟು ಚೆನ್ನಾಗಿ ಉಪಯೋಗ ಮಾಡಿದ್ದಾರೆ ಅಂದರೆ, ಈಗ ನೋಡಿ ನಾವು ಯಾವಾಗಲೂ ಸಂತೋಷದಿಂದ ಇದ್ವಿ, ಎಲ್ಲದೂ ಲೈಫಲ್ಲಿ ಏನೂ ಪ್ರಾಬ್ಲಮ್ ಇಲ್ದಂಗೆ ಹೋಗ್ತಿರುವಾಗ ಒಂದು ವರ್ಷ ಹೀಗೆ ಕಳೆದು ಹೋದಂಗೆ, ಒಂದು ತಿಂಗಳು ಕಳೆದು ಹೋದಂಗೆ ಆಗ್ಬಿಡುತ್ತದೆ ನಮಗೆ. ಡೇಸ್ ಹೋಗಿದ್ದೇ ಗೊತ್ತಾಗಲ್ಲ ನಮಗೆ ಸಂತೋಷದಲ್ಲಿ. ಆದರೆ ಅದೇ ದುಃಖದಲ್ಲಿದ್ದಾಗ ಮನುಷ್ಯನಿಗೆ ಒಂದೊಂದು ದಿನವೂ ಒಂದೊಂದು ತಿಂಗಳು ಒಂದೊಂದು ವರ್ಷವಾಗಿ ಕಾಣುತ್ತೆ ನಮಗೆ. ಅದಕ್ಕೆ ಅದನ್ನು ಒನ್ಸ್ ಅಪಾನ್ ಎ ಟೈಮ್ ಅಂತ ಯೂಸ್ ಮಾಡಿದ್ದಾರೆ. ಯಾಕಂದರೆ ಈ ಲೈಫ್, ಇಷ್ಟು ಸಣ್ಣ ಲೈಫೇ ಆತನಿಗೆ ತುಂಬ ದೊಡ್ಡದಾಗಿ ಕಾಣ್ತಾ ಇದೆ. ಯಾಕಂದರೆ ಇದು ಆತನಿಗೆ ಕಂಫರ್ಟೇಬಲ್ ಆಗಿ ಇರಲೇ ಇಲ್ಲ, ಇದು ಸಫೋಕೇಟಿಂಗ್ ಇತ್ತು. ಅಂದರೆ ಉಸಿರು ಕಟ್ಟುವ ವಾತಾವರಣದಲ್ಲಿ ಇದ್ದಾನೆ ಇಷ್ಟು ವರ್ಷ. ಅದಕ್ಕೋಸ್ಕರ ಒನ್ಸ್ ಅಪಾನ್ ಎ ಟೈಮನ್ನು ಉಪಯೋಗ ಮಾಡಿದ್ದಾನೆ. ಬಟ್ ಬಿಲೀವ್ ಮೀ ಮೈ ಸನ್, I want to be what I used to be when I was like you. Now he tells his son that he wants to be like a child. He wants to again regain that innocence. I want to unlearn. Unlearn ಅಂದರೆ ಏನನ್ನು ಕಲ್ತಿದ್ದೀವೋ ಅದನ್ನು ಬಿಟ್ಟು ಹಾಕೋದು. ಲರ್ನಿಂಗ್ ಈಸ್ ಈಸಿ, ಅನ್ಲರ್ನಿಂಗ್ ಈಸ್ ವೆರಿ ಡಿಫಿಕಲ್ಟ್. ಆದರೂ ಬಿಡಬೇಕಂತಿದ್ದಾನೆ. ಯಾಕಂದರೆ ಇದು ಸರಿ ಅನ್ನಿಸ್ತಾ ಇಲ್ಲ ಈತನಿಗೆ. ಈ ಆರ್ಟಿಫಿಷಿಯಲ್ ಲೈಫ್ ಇದೆಯಲ್ಲ, ಇದು ಈತನಿಗೆ ಹಿಡಿಸ್ತಾ ಇಲ್ಲ ಈಗ. ಆದರೂ ಇಷ್ಟು ದಿನ ಅದನ್ನು ಮಾಡ್ಕೊಂಡು ಬಂದಿದ್ದಾನೆ. ಹಾಗಾದರೆ ಇದಕ್ಕೆ ಏನು ಕಾರಣ ಅಂತೀರಿ? ಇಷ್ಟ ಇಲ್ಲದನ್ನು ಯಾಕೆ ಮಾಡ್ತೀವಿ ನಾವು ಅಂತಂದರೆ, ನಮಗೆಲ್ಲೋ ಒಂದು ಕಡೆ ನಾನ್ ಕನ್ಫರ್ಮಿಸ್ಟ್, ಅಂದರೆ ಎಲ್ಲರ ಜೊತೆಗೆ ಒಂದಾಗಿ ಬದುಕುವ ಮನುಷ್ಯ ಅಲ್ಲ ಇವನೊಂಥರ ಡಿಫ್ರೆಂಟ್ ಇದ್ದಾನಪ್ಪ ಅಂತ ಅನಿಸ್ಕೊಳ್ಳೋದಕ್ಕೆ ನಮಗೆ ಭಯ ಆಗುತ್ತೆ, ನಮಗೆ ಆತಂಕ ಪಡ್ತೀವಿ ನಾವು. ಇದ್ದದನ್ನು ಇದ್ದ ಹಾಗೆ ಹೇಳಿದರೆ ಆ ಮನುಷ್ಯನನ್ನು, ಅವರನ್ನು ಕಳ್ಕೊಂಡು ಬಿಡ್ತೀವೋ ಅನ್ನೋ ಒಂದು ಸಣ್ಣ ಆತಂಕ ಇರ್ತದೆ ನಮಗೆ. ಆ ಭಯದಿಂದ ನಾವೇನು ಮಾಡ್ತೀವಿ, ಯಾಕಿದ್ದಿತ್ತಪ್ಪ, ಎಲ್ಲರೂ ಹೆಂಗಿದ್ದಾರೆ ಹಂಗಿದ್ದು ಬಿಡೋಣ, ನಾವ್ಯಾಕೆ ಡಿಫ್ರೆಂಟ್ ಆಗಿರಬೇಕು ಅನ್ನುವ ಒಂದು ಮನೋಭಾವ ಇದೆಯಲ್ಲ, ಅದೇ ಇದಕ್ಕೆ ಕಾರಣ. ಇಷ್ಟವಾಗಿದ್ದನ್ನು ಬೇರೆಯವರಿಂದ ಕಲ್ತ್ಕೊಳ್ಳಿ, ಅದರಲ್ಲಿ ಯಾವುದು ಪ್ರಾಬ್ಲಮ್ ಇಲ್ಲ. ಆದರೆ ಇಷ್ಟವಿಲ್ಲದನ್ನೂ ಕೂಡ ನಾವು ಮಾಡ್ತೀವಲ್ಲ, ಯಾಕೆ? ಬೇರೆಯವರನ್ನು ಮೆಚ್ಚಿಸುವುದಕ್ಕೆ ಸಲುವಾಗಿಯೋ, ಅಥವಾ ನಾನೊಬ್ಬ ತಿರ್ಸಟ್ಟಿ ಅಂತ ಅನಿಸ್ಕೋಬಾರ್ದು ಅನ್ನೋ ನಮಗೆ ಇದೇ ಪ್ರಾಬ್ಲಮ್ ಇರೋದು. ನಮಗೆ ನಾನು ಸರಿಗಿದ್ದೀನಿ ಅಂತ ನನಗೆ ಅನ್ನಿಸ್ದಾಗ ಜನ ನನಗೆ ತಿರ್ಸಟ್ಟಿ ಅಂದರೆ ಪ್ರಾಬ್ಲಮೇ ಇಲ್ಲ, ಹಾಗೆ ಇರಬೇಕು. ಅದಕ್ಕೆ ಇಷ್ಟು ದಿನ ಈತ ಆ ಬದುಕನ್ನು ಬದುಕಿದ್ದಾನೆ, ಇಷ್ಟವಿಲ್ಲದ ಬದುಕನ್ನು ಬದುಕಿದ್ದಾನೆ. ಆದರೆ ಈಗ ಹೇಳ್ತಾನೆ ತನ್ನ ಮಗನಿಗೆ, ನಾನು ಚೈಲ್ಡ್ಹುಡ್ನಲ್ಲಿ ಹೇಗಿದ್ದೆ ಹಾಗಿರ್ಬೇಕಂತ ಬಯಸ್ತೀನಪ್ಪ ಅಂತ. ಮೋಸ್ಟ್ ಆಫ್ ಆಲ್ ಐ ವಾಂಟ್ ಟು ರೀಲರ್ನ್ ಹೌ ಟು ಲಾಫ್. ಅದಕ್ಕೆ ಇಂಥ ಹೆಚ್ಚಾಗಿ ನನಗೆ ಆ ಜೆನ್ಯೂನ್ ಲಾಫ್ ಏನಿತ್ತು ಅದನ್ನು ನನಗೆ ಮತ್ತೊಂದು ಸಾರಿ ಕಲಿಬೇಕು. ಅಂದರೆ ಲಾಫಿಂಗ್ ಹೋಲ್ ಹಾರ್ಟೆಡ್ಲಿ, ಮನಸ್ತುಂಬಿ ನಗುವಂಥದ್ದು, ಮನಸಾರೆ ನಗುವುದು ಅಂತ ಹೇಳ್ತೀವಿ, ಅದನ್ನು ನಾನು ಕಲ್ತ್ಕೋಬೇಕು. ಅದು ಯಾರಿಂದ ಸಾಧ್ಯ ಈಗ ಕಲಿಯೋದು? ಕಲಿಬೇಕು ಅಂತ ಒಬ್ಬ ಗುರು ಬೇಕಲ್ಲ. ಅದಕ್ಕೆ ಕೇಳ್ತಾ ನೋಡಿ, ಫಾರ್ ಮೈ ಲಾಫ್ ಇನ್ ದ ಮಿರರ್ ಶೋಸ್ ಓನ್ಲಿ ಮೈ ಟೀತ್ ಲೈಕ್ ಎ ಸ್ನೇಕ್ಸ್ ಬೇರ್ ಫ್ಯಾಂಗ್. ಫ್ಯಾಂಗ್ಸ್ ಅಂತಂದರೆ ಹಾವಿನ ಹಲ್ಲುಗಳು ಅಂತ. ನೋಡಿ ಹೇಗೆ ಹೇಳ್ತಾನೆ, ಅದಕ್ಕೆ ಭಾಳ ಗಂಭೀರ ಅಂತ ಹೇಳಿದೆ ನಾನು ನಿಮಗೆ. ತನ್ನನ್ನು ತಾನು
ಕನ್ನಡಿಯಲ್ಲಿ ಸ್ಮೈಲ್ ಮಾಡ್ತಾ ನೋಡ್ಕೊಳ್ತಾನೆ. ಆ ಸ್ಮೈಲ್ ಮಾಡಿದಾಗ ಆ ಆರ್ಟಿಫಿಷಿಯಲ್ ಸ್ಮೈಲ್ ಇರೋದರಿಂದ ಆ ಹಲ್ಲುಗಳು ಒಂದು ಹಾವಿನ ಹಲ್ಲುಗಳ ಥರ ಕಾಣುತ್ತೆ ಅಂತ ಹೇಳ್ತಾನೆ. ಅವನಿಗೆ ಅಷ್ಟು ಅಸಹ್ಯವಾಗಿ ಕಾಣ್ತಿರ್ಬೇಕಾದ್ರೆ ಅವನಿಗೆ ಎಷ್ಟೊಂದು ಈ ಲೈಫ್ ಬೇಜಾರಾಗಿರ್ಬೋದು ಅಂತ ನಾವು ಅಲ್ಲಿ ಆಲೋಚನೆ ಮಾಡ್ಬೋದು. ಮತ್ತೆ ಹೇಳ್ತಾನೆ, ಸೊ ಅದಕ್ಕಾಗಿ ಶೋ ಮೀ ಸನ್ ಹೌ ಟು ಲಾಫ್, ಶೋ ಮೀ ಹೌ ಐ ಯೂಸ್ ಟು ಲಾಫ್ ಆ್ಯಂಡ್ ಸ್ಮೈಲ್ ಒನ್ಸ್ ಅಪಾನ್ ಎ ಟೈಮ್ ವೆನ್ ಐ ವಾಸ್ ಲೈಕ್ ಯು. ಅಂದರೆ ನಾನು ಮಗುವಾಗಿದ್ದಾಗ ಹೀಗೆ ನಗ್ತಾ ಇದ್ನಲ್ಲ, ಮರ್ತು ಬಿಟ್ಟಿದ್ದೀನೋ ನಾನು ಅದನ್ನು, ಹೇಗೆ ನಗಬೇಕು ಅನ್ನೋದನ್ನೇ ಮರ್ತು ಬಿಟ್ಟಿದ್ದೀನಿ ಇಷ್ಟು ವರ್ಷಗಳಲ್ಲಿ. ಅದಕ್ಕೆ ಈಗ ಮತ್ತೊಮ್ಮೆ ಕಲಿಬೇಕು ಅಂತಂದರೆ ನೀನು ನನಗೆ ಹೆಲ್ಪ್ ಮಾಡಬೇಕು, ನೀನು ತೋರ್ಸಪ್ಪ ಅದು ಹೆಂಗೆ ನಗೋದು ಅಂಥೇಳಿ. ನಿನ್ನ ನಗುವನ್ನು ನೋಡಿ ನಾನು ಈಗ ಕಲ್ತ್ಕೊಳ್ತೀನಿ ಅಂತ ಹೇಳ್ತಾನೆ ತನ್ನ ಮಗನಿಂದ. ನೋಡಿ, ಮಗ ಕೂಡ ಒಮ್ಮೆ ಗುರು ಆಗ್ತಾನೆ ಇಲ್ಲಿ. ಯಾಕಂದರೆ ಅವನಿಗಿನ್ನೂ ಈ ಲೋಕದ ಕೆಟ್ಟ ವಿಚಾರಗಳು ಇನ್ನೂ ಅಂಟ್ಕೊಂಡಿಲ್ಲ. ಹೀ ಈಸ್ ವೆರಿ ಇನ್ನಸೆಂಟ್, ಅಮಾಯಕನಾಗಿದ್ದಾನೆ ಆ ಹುಡುಗ. ಅದಕ್ಕೆ ಹೇಳ್ತಾನೆ, ನೀನು ನಕ್ಕು ನಾನು ಕಲಿಸಪ್ಪ ಅಂತ ಹೇಳ್ತಾನೆ. ಓಕೆ, ಇದರ ಇಂಗ್ಲೀಷ್ ವರ್ಷನ್ ಆಲ್ರೆಡಿ ಅಪ್ಲೋಡ್ ಮಾಡಿ ಆಗಿದೆ. ನೀವು ಅದನ್ನು ಕೂಡ ನೋಡಬೇಕು. ಯಾಕಂದರೆ ಫೈನಲಿ ನೀವು ಬರೆಯೋದು ಎಕ್ಸಾಮಿನೇಷನಲ್ಲಿ ಇಂಗ್ಲೀಷ್ನಲ್ಲೇ. ಆದ್ದರಿಂದ ಅದನ್ನು 2 ಸಾರಿ ನೋಡಿ. ಯಾಕಂದರೆ ಎಲ್ಲ ಎಕ್ಸ್ಪ್ರೆಷನ್ಸು ನಿಮಗೆ ಚೆನ್ನಾಗಿ ಮನದಟ್ಟಾಗಬೇಕಂದ್ರೆ ಇಂಗ್ಲೀಷನ್ನು ನೋಡಬೇಕು. ಅದಾದ ನಂತರ ನಿಮಗೆ ನೋಟ್ಸನ್ನು ಕೊಡೋ ವ್ಯವಸ್ಥೆ ಮಾಡ್ತೀನಿ.